ನನ್ನನ್ನು ಯಾರು ಇಮಿಟೇಟ್ ಮಾಡ್ಬೇಕು ಗೊತ್ತಾ? ಬನ್ನಿ ಗಿಲ್ಲಿ, ಇವಾಗ ನಾವು ಅಲ್ವಾ ಗಿಲ್ಲಿ ಅಣ್ಣ ಹೇಳಿ. ಶರ್ಟ್ ಬಿಚ್ಚಿ ಬನ್ನಿನಲ್ಲಿ ಬರೋಣ. ಭಾನುವಾರದ ಫಸ್ಟ್ ಪ್ರೋಮೋದಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಎಲ್ರಿಗೂ ಕ್ಲಾಸ್ ತಗೊಂಡು ಸ್ವಲ್ಪ ಮನೆಯ ಬೇಜಾರಲ್ಲಿ ಇರ್ತದಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಇರ್ಲಿ ಅಂತೇಳಿ ಈ ಎಪಿಸೋಡ್ ಅಲ್ಲಿ ಸ್ವಲ್ಪ ಫನ್ ಇರ್ಲಿ ಅಂತೇಳಿ ಸುದೀಪ್ ಸರ್ ನಂತರ ನನ್ನನ್ನು ಯಾರು ಇಮಿಟೇಟ್ ಮಾಡ್ತೀರಿ ಅಂತ ಕೇಳ್ತಾರ. ಇಲ್ಲಿರುವಂತ ಅಷ್ಟು ಜನಗಳಿಗೆ ಗೋಳೋಯ್ಕೋದಾಗ್ಲಿ ಕಾಲೆಳೆಯೋದಾಗ್ಲಿ ಗಿಲ್ಲಿನೇ. ಆದ್ರಿಂದ ಸುದೀಪ್ ಸರ್ ಸಹ ಗಿಲ್ಲಿನೇ ಕರಿಬಹುದು. ಆಗ ಗಿಲ್ಲಿ ರಘು ಅವ್ರ ಹತ್ರ ಒಂದು ಚೈನ್ ಇಸ್ಕೊಂಡು ಸುದೀಪ್ ಸರ್ ಸ್ಟೈಲ್ ಗೊತ್ತಲ್ಲ, ಆ ಚೈನನ್ನ ಎರಡು ಕೈಲಿಂದ ತಿರ್ಸ್ಕೊಂತ ಮಾತಾಡೋದು. ಆಗ ಸುದೀಪ್ ಸರ್ ನೀನು ಕಿಚ್ಚ ಆದ್ರೆ ನಾನು ಗಿಲ್ಲಿ ಆಗ್ತೀನಿ, ಶರ್ಟ್ ಬಿಚ್ಚಿ ಬರ್ಲಾ ಅಂತೇಳಿ ಒಂದು ತಮಾಷೆ ಮಾಡ್ತಾರೆ. ಗಿಲ್ಲಿ ಯಾವಾಗ್ಲೂ ಮನೆಯಲ್ಲಿ ಶರ್ಟ್ ಬಿಚ್ಚಿ ಬನೀನ್ ಮೇಲೆ ಇರುವುದೇ ಜಾಸ್ತಿ ಅಲ್ವಾ, ಆದ್ರಿಂದ ಕಿಚ್ಚ ಸಹ ಗಿಲ್ಲಿಯ ಪಾತ್ರದಲ್ಲಿ ಇರುವುದರಿಂದ ನಾನು ಸಹ ಶರ್ಟ್ ಬಿಚ್ಚಿ ಬರ್ಲಾ ಅಂತ ಕೇಳಿ ತಮಾಷೆ ಮಾಡ್ತಾರೆ. ಮನೆಯಲ್ಲಿರುವಂತ ಅಷ್ಟು ಜನಗಳ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಒಂದೊಂಥರ ಇಮಿಟೇಟ್ ಮಾಡ್ತಾ ಬರ್ತಾನೆ ಕಿಚ್ಚನ ಪಾತ್ರದಲ್ಲಿರುವ ಗಿಲ್ಲಿ. ಈ ಪ್ರೋಮೋದಲ್ಲಿ ಕಾವ್ಯನ್ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿರುವ ಅಪ್ಸರ ನಿನ್ ಕಣ್ಣು ನೋಡಲು ಬಹಳ ಸುಂದರ ಅಂತ ಹೇಳ್ತಾನೆ. ಆಗ ಕಿಚ್ಚ ಅವರು ಗಿಲ್ಲಿ ಪಾತ್ರದಲ್ಲಿ ಕಿಚ್ಚ ಇದ್ದಾನಲ್ಲ, ಯಾಕೋ ಇದು ನಾನು ಹೇಳಿದಂತೆ ಇದೆಯಲ್ಲ ಅಂತೇಳಿ ತಮಾಷೆ ಮಾಡ್ತಾನೆ. ಆಗ ಕಿಚ್ಚನ ಪಾತ್ರದಲ್ಲಿರುವ ಗಿಲ್ಲಿ ಹೇಳ್ಬೇಕನ್ಸಿತ್ತು ಸರ್ ಹೇಳಿದೆ ಅಂತ ಹೇಳ್ತಾನೆ. ಗಿಲ್ಲಿ ಮನಸ್ಸಲ್ಲಿರುವುದನ್ನು ಈ ರೀತಿ ಹೇಳಿದ ಅಂತ ಅನಿಸುತ್ತದೆ. ಕಿಚ್ಚನ ಪಾತ್ರದಲ್ಲಿರುವ ಗಿಲ್ಲಿ, ರಾಶಿಕಾ ಅವರೇ ಈ ಮನೆಯಲ್ಲಿ ಕೂಗಾಡೋದ್ರಿಂದ ಮಾತ್ರ ಪ್ರಾಬ್ಲಮ್ ಆಗಲ್ಲ, ವಾಕರಿಕೆ ಮಾಡೋದ್ರಿಂದನೂ ಆಗುತ್ತೆ ಅಥವಾ ಚಪ್ಪಾಳೆ ತಟ್ಟುವುದರಿಂದನೂ ಪ್ರಾಬ್ಲಮ್ ಆಗುತ್ತೆ. ರಾಶಿಕನಿಗೆ ಇಮಿಟೇಟ್ ಮಾಡ್ತಾನೆ ಗಿಲ್ಲಿ, ಎಲ್ರ ಬಗ್ಗೆನೂ ಒಂದೊಂದು ಇಮಿಟೇಟ್ ಮಾಡ್ತಾ ಕಾಲೆಳಿತಾ ಹೋಗ್ತಾನೆ. ಕಿಚ್ಚನ ಪಾತ್ರದಲ್ಲಿರುವ ಗಿಲ್ಲಿ ಮನೆಯಲ್ಲಿರುವಂತ ಇನ್ನಷ್ಟು ಸ್ಪರ್ಧೆಗಳ ಬಗ್ಗೆ ಗಿಲ್ಲಿ ಯಾವ ರೀತಿ ಇಮಿಟೇಟ್ ಮಾಡಿದಂತ ಇಂದಿನ ಎಪಿಸೋಡ್ ಅಲ್ಲಿ ನೋಡಬಹುದು.